ದೀದಿ ಧೈರ್ಯ ಕರ್ನಾಟಕ ಕಾಂಗ್ರೆಸ್ ಕೂಡ ಪಾಲಿಸಲಿ. ಎಸ್ಐಆರ್ ವಿರುದ್ಧ ಮಮತಾ, ಕರ್ನಾಟಕ ಕಾಂಗ್ರೆಸ್ ಮಾತ್ರ ಮೌನ. ಎಸಿ ರೂಮಲ್ಲಿ ಕೂತು ಟ್ವೀಟ್ ಮಾಡಿದ್ರೆ ಸಾಕಾ? ನಮಸ್ಕಾರ, ಈ ದಿನಕ್ಕೆ ಸ್ವಾಗತ. ನಾನು ಜಿಎಂ ಪವಿತ್ರ. ಕರ್ನಾಟಕದಲ್ಲಿ ಮತದಾರರ ಪಟ್ಟಿಯ ಎಸ್ಐಆರ್ ಅಂದರೆ ಸ್ಪೆಷಲ್ ಇಂಟೆನ್ಸಿವ್ ರಿವಿಷನ್ ಪ್ರಕ್ರಿಯೆಯ ಬಗ್ಗೆ ಬಹಳ ಚರ್ಚೆ ನಡೀತಾ ಇದೆ. ಇದು ಸಾಮಾನ್ಯ ಮತದಾರರ ಪಟ್ಟಿ ಸರಿಪಡಿಸೋ ಕೆಲಸ ಅಲ್ಲ, ಬದಲಿಗೆ ಬಿಜೆಪಿಗೆ ವೋಟು ಹಾಕದವರನ್ನ, ಅದರಲ್ಲೂ ವಿಶೇಷವಾಗಿ ಮುಸ್ಲಿಮರನ್ನ ಉದ್ದೇಶಪೂರ್ವಕವಾಗಿ ಹೊರತಳ್ಳುವ ಪಿತೂರಿ ಅನ್ನೋ ಆರೋಪ ಹೊಸದೇನಲ್ಲ. ಪ್ರಜಾಪ್ರಭುತ್ವದ ಅತಿದೊಡ್ಡ ಹಬ್ಬ ಅಂತಂದ್ರೆ ಚುನಾವಣೆ. ಆ ಚುನಾವಣೆಯ ಜೀವಾಳವೇ ಮತದಾರರ ಪಟ್ಟಿ. ಆದರೆ ಇತ್ತೀಚಿನ ದಿನಗಳಲ್ಲಿ ಕೇಳ್ಬರ್ತಾ ಇರುವಂತಹ ಮತದಾರರ ಸಮೀಕ್ಷೆ ಮತ್ತು ಮತಗಳ ಪಟ್ಟಿ ಪರಿಷ್ಕರಣೆ ಸುದ್ದಿಗಳನ್ನು ನೋಡಿದ್ರೆ ಇದು ವ್ಯವಸ್ಥಿತವಾಗಿ ಒಂದು ನಿರ್ದಿಷ್ಟ ಸಮುದಾಯವನ್ನ ಪ್ರಜಾಪ್ರಭುತ್ವದ ಪ್ರಕ್ರಿಯೆಯಿಂದ ಹೊರಗಿಡುವ ಪಿತೂರಿಯಂತೆ ಭಾಸವಾಗುತ್ತೆ. ಬಿಜೆಪಿ ತನ್ನ ಮತ ಬ್ಯಾಂಕ್ ಅನ್ನು ವೃದ್ಧಿಸಿಕೊಳ್ಳೋಕೆ ಸಾಧ್ಯವಾಗದ ಕಡೆಗಳಲ್ಲಿ ತನ್ನ ಪ್ರತಿಸ್ಪರ್ಧಿಗಳ ಮತಗಳನ್ನ ಅಳಿಸಿ ಹಾಕುವ ಶಾರ್ಟ್ ಕಟ್ ಹಾದಿಯನ್ನು ಹಿಡಿದಿದೆ ಅನ್ನೋ ಆರೋಪಗಳು ದಟ್ಟವಾಗಿದೆ. ಬಿಜೆಪಿಯ ಮತಗಳಿಕೆಯು ಕರ್ನಾಟಕದಲ್ಲಿ ಒಂದು ಹಂತಕ್ಕೆ ಬಂದು ಸ್ಥಗಿತಗೊಂಡಿದೆ ಅನ್ನೋದು ಅಂಕಿಅಂಶಗಳಿಂದ ಸ್ಪಷ್ಟವಾಗುತ್ತೆ. ಹೊಸ ಮತಗಳನ್ನ ಸೆಳೆಯೋ ಶಕ್ತಿ ಉಡುಗಿ ಹೋದಾಗ ಇರುವ ವಿರೋಧಿ ಮತಗಳನ್ನ ಚದುರಿಸೋದು ಇವರ ತಂತ್ರ. ಅದರಲ್ಲೂ ವಿಶೇಷವಾಗಿ ಮುಸ್ಲಿಂ ಸಮುದಾಯ, ದಲಿತರು ಹಾಗೂ ಬಡವರು ವಾಸಿಸುವಂತ ಪ್ರದೇಶಗಳಲ್ಲಿ ಮನೆಯಲ್ಲಿ ಯಾರೂ ಇಲ್ಲ, ಇವರು ಇಲ್ಲಿಂದ ವಲಸೆ ಹೋಗಿದ್ದಾರೆ ಅಥವಾ ದಾಖಲೆಗಳು ಸರಿ ಇಲ್ಲ ಅನ್ನೋ ಕುಂಟು ನೆಪಗಳನ್ನ ಒಡ್ಡಿ ಸಾವಿರಾರು ಮತಗಳನ್ನ ಪಟ್ಟಿಯಿಂದ ಕೈ ಬಿಡಲಾಗ್ತಾ ಇದೆ. ಇದು ಕೇವಲ ಮತದಾನದ ಹಕ್ಕಿನ ಹಗರಣ ಅಲ್ಲ, ಇದೊಂದು ಹಿಂದುಳಿದ ನಾಗರಿಕರ ಅಸ್ತಿತ್ವವನ್ನು ಅಳಿಸೋ ಪ್ರಯತ್ನ. ಈಗ ನಾವೆಲ್ಲರೂ ಕೇಳಬೇಕಾದಂತ ಪ್ರಶ್ನೆ ಅಂತಂದ್ರೆ, ಕಾಂಗ್ರೆಸ್ ನಾಯಕರು ಏನ್ ಮಾಡ್ತಿದ್ದಾರೆ? ಅಧಿಕಾರಕ್ಕೆ ಬರೋಕೆ ಮುಸ್ಲಿಂ, ದಲಿತ ಹಾಗೂ ಬಡವರ ಏಕಮುಖ ಬೆಂಬಲ ಬೇಕು. ಆದ್ರೆ ಈ ಸಮುದಾಯದ ಹಕ್ಕುಗಳ ಮೇಲೆ ದಾಳಿ ಆದಾಗ ಈ ನಾಯಕರು ಎಲ್ಲಿ ಅಡಗಿ ಕುಳಿತುಕೊಂಡಿದ್ದಾರೆ? ಪಶ್ಚಿಮ ಬಂಗಾಳದ ಮಮತಾ ಬ್ಯಾನರ್ಜಿಯವರನ್ನ ಒಮ್ಮೆ ನೋಡಿ. ಕೇಂದ್ರ ಸರ್ಕಾರ ಅಥವಾ ಬಿಜೆಪಿ ಮತದಾರರ ಹಕ್ಕಿಗೆ ಕೈ ಹಾಕಿದ್ರೆ ಅವರು ಬೀದಿಗಿಳಿದು ಸಿಂಹಿಣಿಯಂತೆ ಹೋರಾಡ್ತಾರೆ. ಪಶ್ಚಿಮ ಬಂಗಾಳದಲ್ಲಿ ಎಸ್ಐಆರ್ ಪ್ರಕ್ರಿಯೆಯಲ್ಲಿ ಸುಮಾರು 91 ಲಕ್ಷ ಮತದಾರರ ಹೆಸರುಗಳು ತೆಗೆದುಹಾಕಲ್ಪಟ್ಟಿದೆ. ಮುಸ್ಲಿಮರು ರಾಜ್ಯದ ಜನಸಂಖ್ಯೆಯಲ್ಲಿ ಸುಮಾರು 27% ಇದ್ರೂ ಸಹ ತೆಗೆದುಹಾಕಲ್ಪಟ್ಟವರಲ್ಲಿ 34% ಮುಸ್ಲಿಮರು ಅನ್ನೋ ವರದಿಗಳು ಹೇಳುತ್ತೆ. ಸೊ ಮಮತಾ ಬ್ಯಾನರ್ಜಿಯವರು ಇದನ್ನ ಬಿಜೆಪಿ ಹಾಗೂ ಚುನಾವಣಾ ಆಯೋಗದ ಸಂಚು ಅಂತ ಕರೆದು ಧರಣಿ ಕುಳಿತು ಸುಪ್ರೀಂ ಕೋರ್ಟ್ಗೆ ಹೋಗಿ ಅಧಿಕಾರಿಗಳ ಮೇಲೆ ಒತ್ತಡ ಹೇರಿ ಪ್ರತಿರೋಧವನ್ನು ಒಡ್ಡುತ್ತಿದ್ದಾರೆ. ಅನೇಕ ಹೆಸರುಗಳನ್ನು ಮರುಸೇರಿಸೋಕೆ ಒತ್ತಾಯಿಸುತ್ತಿದ್ದಾರೆ. ಗುರುತಿಸಲಾಗದ ಸಮುದಾಯಗಳ ಹೆಸರುಗಳು ಉದ್ದೇಶಪೂರ್ವಕವಾಗಿ ತೆಗೆದುಹಾಕಲಾಗ್ತಾ ಇದೆ ಅಂತ ಆರೋಪಿಸಿ ಜನರನ್ನ ಎಚ್ಚರಿಸುತ್ತಿದ್ದಾರೆ. ಆದರೆ ಕರ್ನಾಟಕ ಕಾಂಗ್ರೆಸ್ ಸರ್ಕಾರ ಇದ್ರೂ ಮುಖ್ಯಮಂತ್ರಿ ಸಿದ್ದರಾಮಯ್ಯ, ಡಿಕೆ ಶಿವಕುಮಾರ್ ಸೇರಿದಂತೆ ನಾಯಕರು ಈ ವಿಷಯದಲ್ಲಿ ತೀವ್ರವಾದ ಜನಜಾಗೃತಿ ಅಭಿಯಾನವನ್ನು ನಡೆಸೇ ಇಲ್ಲ. ಮಂತ್ರಿಗಳು, ಶಾಸಕರು ಬೂತ್ ಮಟ್ಟದಲ್ಲಿ ಕೆಲಸ ಮಾಡಿ ಪ್ರತಿ ಮನೆಗೆ ಹೋಗಿ ಮತದಾರರ ಪಟ್ಟಿಯನ್ನು ಪರಿಶೀಲಿಸಿ ತಪ್ಪಾಗಿ ತೆಗೆದುಹಾಕಲ್ಪಟ್ಟವರಿಗೆ ಫಾರ್ಮ್ 7 ಅಥವಾ ಇತರ ಮನವಿಗಳ ಮೂಲಕ ಸಹಾಯ ಮಾಡುವಂತಹ ಕ್ರಮಗಳು ಗಣನೀಯವಾಗಿ ಕಾಣ್ತಾನೇ ಇಲ್ಲ. ಕೆಲವು ಸಿವಿಲ್ ಸೊಸೈಟಿ ಸಂಘಟನೆಗಳು ಮತ್ತು ಜನಪರ ಗುಂಪುಗಳು ಇದನ್ನು ಖಂಡಿಸಿದ್ದಾರೆ. ಆದರೆ ಕಾಂಗ್ರೆಸ್ ಪಕ್ಷದ ಔಪಚಾರಿಕ ಪ್ರತಿರೋಧ ಮಾತ್ರ ದುರ್ಬಲವಾಗೇ ಇದೆ. ಸ್ವಾತಂತ್ರ್ಯ ಹೋರಾಟ ಒಂದು ಕಥೆಯಲ್ಲ, ಮರೆಮಾಚಿದ ಹೋರಾಟಗಳ ಅನಾವರಣ. ಭಾರತದ ಸ್ವಾತಂತ್ರ್ಯ, ಕರ್ನಾಟಕದ ಏಕೀಕರಣ ಒಂದೇ ಹೋರಾಟದ 2 ಮುಖಗಳು. ಜೈ ಹಿಂದ್, ಜಯ ಕರ್ನಾಟಕ ವಿಶೇಷಾಂಕ ಈಗಲೇ ಓದಿ ಹಂಚಿಕೊಳ್ಳಿ. ಕರ್ನಾಟಕದ ಕಾಂಗ್ರೆಸ್ ಮಂತ್ರಿಗಳು ಮತ್ತು ಶಾಸಕರು ಕೇವಲ ಐಷಾರಾಮಿ ಎಸಿ ಕೊಠಡಿಯಲ್ಲಿ ಕುಳಿತುಕೊಂಡು ಟ್ವೀಟ್ ಮಾಡೋಕೆ ಸೀಮಿತವಾಗಿದ್ದಾರೆ. ಮತದಾರರ ಪಟ್ಟಿಯಲ್ಲಿ ಹೆಸರುಗಳನ್ನು ಉಳಿಸ್ಕೊಳ್ಳೋಕೆ ಇವರು ಎಷ್ಟು ಬೂತ್ ಮಟ್ಟದ ಅಭಿಯಾನಗಳನ್ನು ಹಮ್ಮಿಕೊಂಡಿದ್ದಾರೆ? ಜನರ ಮನೆ ಬಾಗಿಲಿಗೆ ಹೋಗಿ ಜಾಗೃತಿ ಮೂಡಿಸೋಕೆ ಇವರಿಗೆ ಸಮಯ ಇಲ್ವಾ ಅಥವಾ ಆಸಕ್ತಿನೇ ಇಲ್ವಾ? ಇನ್ನು ಈಗ ಮುಸ್ಲಿಂ ಸಮುದಾಯದ ಮುಂದಿರೋದು ಕೇವಲ ಮತದಾನದ ಪ್ರಶ್ನೆ ಅಲ್ಲ, ಅದು ಬದುಕಿನ ಪ್ರತಿ ಹಂತದ ಪ್ರಶ್ನೆ. ಹಿಜಾಬ್ ಧರಿಸೋದು ಅವರ ಸಾಂವಿಧಾನಿಕ ಹಕ್ಕು, ಹಾಗೇನೆ ಆಹಾರದ ಆಯ್ಕೆ ಅವರ ವೈಯಕ್ತಿಕ ವಿಚಾರ. ಆದರೆ ಬ್ರಾಹ್ಮಣ್ಯದ ಮತ್ತು RSS ಸಿದ್ಧಾಂತದ ಹೇರಿಕೆಯಿಂದಾಗಿ ಇಂದು ಸಾಮಾನ್ಯ ಜನರ ಆಹಾರ ಮತ್ತು ಉಡುಪು ಸಹ ಅಪರಾಧವಾಗಿ ಕಾಣುವಂತೆ ಮಾಡಲಾಗಿದೆ. ಈ ಬಗ್ಗೆ ಧ್ವನಿ ಎತ್ತೋಕೆ ಕಾಂಗ್ರೆಸ್ ನಾಯಕರಿಗೆ ಹಿಂದುತ್ವದ ಮತಗಳು ಎಲ್ಲಿ ಕೈತಪ್ಪಿ ಹೋಗುತ್ತೋ ಅನ್ನೋ ಭಯ ಕಾಡ್ತಾ ಇದ್ದಂತೆ ಕಾಣಿಸುತ್ತೆ. ಕರ್ನಾಟಕದ ಮುಸ್ಲಿಮರಲ್ಲಿ ಶಿಕ್ಷಣದ ಮಟ್ಟ ಹೆಚ್ಚುತ್ತಾ ಇದ್ರೂ ಸಹ ಸರ್ಕಾರಿ ಉದ್ಯೋಗಗಳಲ್ಲಿ ಅವರ ಪ್ರಾತಿನಿಧ್ಯ ಇಂದಿಗೂ ಸಹ ಶೋಷಣೀಯವಾಗಿದೆ. ಸಮುದಾಯದ ಏಳಿಗೆಗಾಗಿ ವಿಶೇಷ ಪ್ಯಾಕೇಜ್ ಅಥವಾ ಯೋಜನೆಗಳನ್ನು ರೂಪಿಸೋ ಬದಲು ಕಾಂಗ್ರೆಸ್ ಕೇವಲ ಅಲ್ಪಸಂಖ್ಯಾತರ ಹಿತರಕ್ಷಣೆ ಅನ್ನೋ ಘೋಷಣೆಗೆ ಮಾತ್ರ ಸೀಮಿತವಾಗಿದೆ. ರಾಜ್ಯದ ಜನಸಂಖ್ಯೆಯಲ್ಲಿ ಗಣನೀಯ ಪ್ರಮಾಣದಲ್ಲಿರುವಂತಹ ಮುಸ್ಲಿಮರಿಗೆ ಶಾಸನ ಸಭೆಯಲ್ಲಿ ಸಿಗ್ತಾ ಇರುವಂತಹ ಸ್ಥಾನ ಎಷ್ಟು? ಜನಸಂಖ್ಯೆಗೆ ಅನುಗುಣವಾಗಿ ಅವರಿಗೆ ಸೀಟ್ಗಳನ್ನು ಕೊಡೋಕೆ ಕಾಂಗ್ರೆಸ್ ಹಿಂಜರಿತಾ ಇದೆ. ಮುಸ್ಲಿಂ ನಾಯಕರನ್ನ ಕೇವಲ ಒಂದು ಸಮುದಾಯದ ಪ್ರತಿನಿಧಿಗಳಾಗಿ ನೋಡದೇನೆ ರಾಜ್ಯ ಮಟ್ಟದ ನಾಯಕರನ್ನಾಗಿ ಬೆಳೆಸೋ ಇಚ್ಛಾಶಕ್ತಿ ಕಾಂಗ್ರೆಸ್ ಇದ್ದಂತೆ ಕಾಣಿಸ್ತಾ ಇಲ್ಲ. ಕೇವಲ ಒಬ್ಬಿಬ್ಬರಿಗೆ ಮಂತ್ರಿ ಸ್ಥಾನ ನೀಡೋದ್ರಿಂದ ಇಡೀ ಸಮುದಾಯದ ಉದ್ಧಾರ ಸಾಧ್ಯ ಇಲ್ಲ ಅಲ್ವಾ?
ಇನ್ನು ಕಾಂಗ್ರೆಸ್ ಪಕ್ಷದಲ್ಲಿ ಹಣ ಇದ್ದವರಿಗಷ್ಟೇ ಮಣೆ, ಹಣ ಇಲ್ಲ ಅಂತಂದ್ರೆ ಯಾವುದೇ ಸ್ಥಾನಮಾನ ಇಲ್ಲ, ಈ ಮಾತು ಇಂದು ಕೇವಲ ಗುಸುಗುಸು ಚರ್ಚೆಯಾಗಿ ಉಳಿಯದೆ ಬಹಿರಂಗ ಸತ್ಯವಾಗಿ ಕಾಣಿಸ್ತಾ ಇದೆ. ದಶಕಗಳ ಕಾಲ ಪಕ್ಷಕ್ಕಾಗಿ ಬೆವರು ಸುರಿಸಿದ, ಸಿದ್ಧಾಂತಕ್ಕಾಗಿ ಹೋರಾಡಿದ ಸಾಮಾನ್ಯ ಕಾರ್ಯಕರ್ತರು ಇಂದಿಗೂ ಸಹ ಕೇವಲ ಪೋಸ್ಟರ್ ಅಂಟಿಸೋ ಕೆಲಸಕ್ಕೆ ಸೀಮಿತ ಆಗಿದ್ದಾರೆ. ಆದರೆ ಚುನಾವಣೆ ಸಂದರ್ಭದಲ್ಲಿ ಬೇರೆ ಬೇರೆ ಪಕ್ಷಗಳಿಂದ ಬಂದಂತಹ ಕೋಟ್ಯಾಧಿಪತಿಗಳಿಗೆ ಅಥವಾ ಉದ್ಯಮಿಗಳಿಗೆ ರಾತ್ರೋರಾತ್ರಿ ಟಿಕೆಟು ಮತ್ತು ಉನ್ನತ ಸ್ಥಾನಮಾನಗಳು ಸಿಗ್ತಾ ಇರೋದು ಪಕ್ಷದ ಆಂತರಿಕ ಪ್ರಜಾಪ್ರಭುತ್ವ ಎಷ್ಟು ಶಿಥಿಲವಾಗಿದೆ ಅನ್ನೋದನ್ನು ತೋರಿಸುತ್ತೆ. ಮುಸ್ಲಿಂ ಸಮುದಾಯದ ವಿಚಾರದಲ್ಲೂ ಸಹ ಇದೇ ಆತಂಕ ಎದುರಾಗಿದೆ. ಸಮುದಾಯದ ಸಾಮಾನ್ಯ ಪ್ರಾಮಾಣಿಕ ನಾಯಕರಿಗೆ ಅವಕಾಶ ನೀಡೋ ಬದಲು ಕೇವಲ ಆರ್ಥಿಕವಾಗಿ ಸಬಲರಾದವರಿಗೆ ಮಾತ್ರ ಆದ್ಯತೆ ನೀಡೋದ್ರಿಂದ ಸಾಮಾನ್ಯ ಜನರ ಧ್ವನಿ ವಿಧಾನಸಭೆಯಲ್ಲಿ ಅಡುತ್ತಾ ಸಾಗ್ತಾ ಇದೆ. ಕಾಂಗ್ರೆಸ್ ಕೂಡ ಕೇವಲ ಶ್ರೀಮಂತರ ಮತ್ತು ಬಂಡವಾಳಶಾಹಿಗಳ ಪಕ್ಷವಾಗಿ ಮಾರ್ಪಟ್ಟು ತಳಮಟ್ಟದ ಜನಸಮುದಾಯದ ನಂಬಿಕೆಯನ್ನ ಪೂರ್ಣವಾಗಿ ಕಳೆದುಕೊಳ್ಳೋ ಅಪಾಯದ ಹಂತದಲ್ಲಿದೆ. RSS ಮತ್ತು ಬಜರಂಗ್ ದಳದಂತಹ ಸಂಘಟನೆಗಳು ಮುಸ್ಲಿಂ ಯುವಕರನ್ನ ಟಾರ್ಗೆಟ್ ಮಾಡ್ತಾ ಇದ್ರು. ಕಾಂಗ್ರೆಸ್ ಸರ್ಕಾರ ಅವರ ವಿರುದ್ಧ ಕಠಿಣ ಕಾನೂನು ಕ್ರಮ ಕೈಗೊಳ್ಳುವಲ್ಲಿ ವಿಫಲವಾಗ್ತಾ ಇದೆ. ನಮ್ಮ ಸರ್ಕಾರ ಇದೆ, ನಮಗೆ ರಕ್ಷಣೆ ಸಿಗತ್ತೆ ಅನ್ನೋ ಭರವಸೆ ಮುಸ್ಲಿಮರಲ್ಲಿ ಮೂಡ್ತಾ ಇಲ್ಲ. ಅಪರಾಧಿಗಳಿಗೆ ಶಿಕ್ಷೆಯಾಗೋ ಬದಲು ಸಂತ್ರಸ್ತರಿಗೆ ಕೇವಲ ಭರವಸೆಯ ಸಾಂತ್ವನ ಸಿಗ್ತಾ ಇದೆ. ಈಗಲೂ ಕಾಲ ಮಿಂಚಿಲ್ಲ. ಜನಪರ ಸಂಘಟನೆಗಳು ಮತ್ತು ಜಾತ್ಯತೀತ ಪಕ್ಷಗಳು ಕಾಂಗ್ರೆಸ್ ಪಕ್ಷವನ್ನು ಪ್ರಶ್ನೆ ಮಾಡಲೇಬೇಕು. ಪ್ರತಿ ಹಳ್ಳಿಯಲ್ಲಿ, ಪ್ರತಿ ವಾರ್ಡ್ನಲ್ಲಿ ಮುಸ್ಲಿಂ, ದಲಿತ ಹಾಗೂ ಬಡ ಮತದಾರರ ಪಟ್ಟಿಯನ್ನು ಮರುಪರಿಶೀಲಿಸಬೇಕು. ಹೆಸರು ಕೈ ಬಿಟ್ಟರೆ ತಕ್ಷಣವೇ ಸೇರಿಸೋ ಕೆಲಸ ಆಗಬೇಕು. ಕರ್ನಾಟಕದ ನಾಯಕರು ಮಮತಾ ಬ್ಯಾನರ್ಜಿ ಅವರಿಂದ ಕಲಿಬೇಕಾದದ್ದು ಬಹಳಷ್ಟಿದೆ. ಅಧಿಕಾರಕ್ಕಾಗಿ ಸಮುದಾಯದ ಹಿತವನ್ನು ಬಲಿಕೊಡೋದು ಸರಿ ಅಲ್ವೇ ಅಲ್ಲ. ಕಾಂಗ್ರೆಸ್ ಪಕ್ಷಕ್ಕೆ ಅಹಿಂದ ಮತಗಳು ಕೇವಲ ಗೆಲ್ಲುವ ಸಾಧನ ಆಗಬಾರ್ದು. ಅಹಿಂದ ಈ ದೇಶದ, ಈ ರಾಜ್ಯದ ಸಮಾನ ನಾಗರಿಕರು. ಅವರ ಹಕ್ಕುಗಳನ್ನು ಕಿತ್ಕೊಳ್ಳುವಂಥ ಪಿತೂರಿ ನಡೆದಾಗ ಕಾಂಗ್ರೆಸ್ ಮೌನವಾಗಿ ಇದ್ರೆ ಅದು ಬಿಜೆಪಿಯ ಸಂಚಿಗೆ ಮೌನವಾಗಿ ಬೆಂಬಲ ನೀಡಿದಂತೆ ಅರ್ಥ ಆಗ್ಬಿಡತ್ತೆ. ಬ್ರಾಹ್ಮಣ್ಯದ ಮತ್ತು ಕೋಮುವಾದಿ ದಾಳಿಯಿಂದ ಸಮುದಾಯವನ್ನು ರಕ್ಷಿಸೋದು ಕಾಂಗ್ರೆಸ್ನ ಸಾಂವಿಧಾನಿಕ ಜವಾಬ್ದಾರಿ. ಈ ಜವಾಬ್ದಾರಿಯನ್ನು ಅವರು ಮರೆತರೆ ಮುಂದಿನ ದಿನಗಳಲ್ಲಿ ಜಾತ್ಯತೀತ ಶಕ್ತಿಗಳು ಕಾಂಗ್ರೆಸ್ನ ವಿರುದ್ಧವೂ ಧ್ವನಿ ಎತ್ತಬೇಕಾಗ್ಬಿಡುತ್ತೆ. ಜನರ ಹಕ್ಕಿಗಾಗಿ ಹೋರಾಟದ ನಾಯಕನೇ ಅಲ್ಲ. ಕಾಂಗ್ರೆಸ್ ಈಗಲಾದರೂ ಎಚ್ಚೆತ್ತುಕೊಳ್ಳಲಿ. ಕೇವಲ ಮಾತು ಬಿಟ್ಟು ಕೃತಿಯಲ್ಲೂ ಅಹಿಂದ ರಕ್ಷಣೆಗೆ ನಿಲ್ಲಲಿ. ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಈ ದಿನ .com ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ.